ಮೊದಲನೇದಾಗಿ ಎಲ್ಲ UGC ಕ್ವಾಲಿಫೈಡ್ ಆಗಿದ್ದಾರೆ, ನೆಟ್ಟು ಸ್ಟೇಟು ಮತ್ತು PhD ಆಗಿದ್ದಾರೆ. ಅವರೆಲ್ಲ ಆಸ್ಪಿರೆಂಟ್ಸ್ ಪರವಾಗಿ ಅಂದರೆ ಅತಿಥಿ ಉಪನ್ಯಾಸಕರ ಪರವಾಗಿ ಸುವರ್ಣ ನ್ಯೂಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೇ ಒನ್ನಿಂದ ಫೇಕ್ PhD ಬಗ್ಗೆ ಮಾತಾಡ್ತಾ ಬಂದು ಎಷ್ಟೊಂದು ಅಂದರೆ ಸಾವಿರಾರು ಜನ ಇವತ್ತು ಫೇಕ್ PhD ವಾಲಂಟ್ರಿ ರಿಸೈನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಯಾರಪ್ಪ ಅಂತಂದರೆ ನ್ಯೂಸ್ ಮೀಡಿಯಾ. ಅದರಲ್ಲಿ ಹೆಚ್ಚಿನಾಗಿ ಸುವರ್ಣ ನ್ಯೂಸು ಪ್ರತಿದಿನ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಅಂದರೆ ಆಸ್ಪಿರೆಂಟ್ಸ್ ಪರವಾಗಿ ಜೊತೆ ನಿಂತಿರೋದಕ್ಕೆ ಧನ್ಯವಾದ ತಿಳಿಸ್ತೀನಿ. ಇವತ್ತು ನಾವು ಕಾಲೇಜು ಶಿಕ್ಷಣ ಇಲಾಖೆಗೆ ಭೇಟಿ ಮಾಡಿರೋ ಉದ್ದೇಶ ಏನಂದರೆ, ಈಗ ನಾವು UGC ಕ್ವಾಲಿಫೈಡ್ ಆಗಿರೋ ನೆಟ್ಟು ಸ್ಟೇಟು ಮತ್ತು PhD ಹೋಲ್ಡರ್ಸ್ನೇ ತೊಗೊಬೇಕು ಅಂತ ಉಪನ್ಯಾಸಕರಾಗಿ ಕೋರ್ಟ್ ಮುಖಾಂತರ ಮತ್ತು ಸಾಕಷ್ಟು ಹೋರಾಟ ಮಾಡಿ ಇವತ್ತು ಗೆಸ್ಟ್ ಫ್ಯಾಕಲ್ಟೀಸ್ ತೊಗೊಂಡಿದ್ದಾರೆ. ಆ ತೊಗೊಂಡಿರೋದ್ರಲ್ಲಿ ಎಷ್ಟೋ ಜನ PhD ಫೇಕ್ PhD ಸರ್ಟಿಫಿಕೇಟ್ ತೊಗೊಂಬಂದು ಇವರು ಕೌನ್ಸಿಲಿಂಗ್ ಅಟೆಂಡ್ ಆಗಿ ವರ್ಷಾನುಗಟ್ಟಲೆ ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ. ಅತಿಥಿ ಉಪನ್ಯಾಸಕರಾಗಿ ಸಂಬಳ ತೊಗೊಂಡಿದ್ದಾರೆ. 30-40 ಸಾವಿರ 50 ಸಾವಿರ ಸ್ಯಾಲ್ರಿ ತೊಗೊಂಡಿದ್ದಾರೆ. ಇವತ್ತು ಜೆನ್ಯೂನ್ ಕ್ವಾಲಿಫೈಡ್ ಆಗಿರೋಂಥವ್ರಿಗೆ ಇವತ್ತು ಆಚೆ ಇದ್ದಾರೆ ಪಾಪ ಅವರು. ಮತ್ತು ಎಷ್ಟೋ ದಿನ ಅವ್ರು ನಿಯರೆಸ್ಟ್ ಪ್ಲೇಸ್ ಸಿಗ್ತಾಯಿಲ್ಲ. ಈವನ್ ಬರೀ ನಾವೆಲ್ಲೋ ಫೇಕ್ PhD ಅಷ್ಟೇ ಅಂತ ಅಂದ್ಕೊಂಡಿದ್ದೇವೆ. ಅವರು 10th ಫೇಕ್ ಸರ್ಟಿಫಿಕೇಟ್ ತೊಗೊಂಬಂದಿದ್ದಾರೆ. 10th ಫೇಕ್ ಸರ್ಟಿಫಿಕೇಟ್ ತೊಗೊಂಬಂದಿದ್ದಾರೆ. 10th ಮಾರ್ಕ್ಸ್ ಕಾರ್ಡು. ಇದನ್ನು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಾದಂಥ ಮಂಜುಶ್ರೀ ಮೇಡಮ್ನು ಅವರು ಸೀರಿಯಸ್ ಕ್ರಮ ತೊಗೊಬೇಕು. ಏನಂತಂದರೆ, ಇಷ್ಟು ದಿನ ಯಾರು ಫೇಕ್ PhD ಮಾಡಿಸ್ಕೊಂಡು ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ, ಎಷ್ಟು ವರ್ಷ ಅವ್ರಿಗೆ ಸ್ಯಾಲ್ರಿ ಬಂದಿದೆ, ಅಷ್ಟು ಸ್ಯಾಲ್ರಿನ ಅವ್ರಿಗೆ ರಿಟರ್ನ್ ವಾಪಸ್ ಕಾಲೇಜು ಶಿಕ್ಷಣ ಇಲಾಖೆಗೆ ಹೋಗಬೇಕು. ಮತ್ತು ಅವ್ರ ಮೇಲೆ ಸೀರಿಯಸ್ ಕ್ರಮ ತೊಗೊಬೇಕು ಒಂದು. ಮತ್ತು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಏನು ನೀವು ಕೌನ್ಸಿಲಿಂಗ್ ಮಾಡ್ತಾರೆ, ಆ ಕೌನ್ಸಿಲಿಂಗಲ್ಲಿ 10th ಬೇಸ್ಡು 10thಲ್ಲೇ ಏನು ಒಂದು 10th ಮಾರ್ಕ್ಸ್ ಕಾರ್ಡ್ ಇರುತ್ತೆ ರಿಜಿಸ್ಟರ್ ನಂಬರು, ಅದನ್ನೇ ಆ ID ಬ್ಲ್ಯಾಕ್ ಮಾಡಬೇಕು. 10th ಮಾರ್ಕ್ಸ್ ಕಾರ್ಡ್ ID ರೋಲ್ ನಂಬರ್ನ. ಇಲ್ಲ ಅಂತಂದರೆ ಏನು ಮಾಡ್ತಾರೆ, ಇವರು ID ನಂಬರ್ ಚೇಂಜ್ ಮಾಡಿಕೊಂಡು ಮತ್ತು ಅವ್ರು ಹಂಗೆ ಕೌನ್ಸಿಲಿಂಗ್ ಅಟೆಂಡ್ ಆಗಿ ಮತ್ತೆ ಕಾಲೇಜಸ್ ತೊಗೊತಾರೆ. ಮತ್ತು ಈ ಒಂದು 430 ಕಾಲೇಜಲ್ಲಿ ಕೆಲವೊಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ಸು ಇನ್ವಾಲ್ವ್ ಆಗಿದ್ದಾರೆ. ಏನಂದರೆ 20, 30, 50 ಸಾವಿರ ದುಡ್ಡು ತೊಗೊಳೋದು ಗೆಸ್ಟ್ ಫ್ಯಾಕಲ್ಟೀಸ್ ಹತ್ರ, ಅವ್ರನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಳೋದು. ಏನೇ ಬಂದರೂ ನಾವು ನೋಡ್ಕೊತೀವಿ, ಆಯುಕ್ತರು ನಮ್ಮ ಪರವಾಗಿದ್ದಾರೆ, ಮಿನಿಸ್ಟ್ರು ನಮ್ಮ ಪರವಾಗಿದ್ದಾರೆ ಅಂತೇಳಿ. ಇದನ್ನು ಸೀರಿಯಸ್ಸಾಗಿ ಕ್ರಮ ತೊಗೊಬೇಕು. ಇವ್ರ ಹೆಸರು ಹೇಳ್ಕೊಂಡಲ್ಲಿ ಪ್ರಿನ್ಸಿಪಲ್ಸು ದುಡ್ಡು ಮಾಡ್ಕೊತಿದ್ದಾರೆ. ಮತ್ತು ಫೇಕ್ PhD ಇವತ್ತು 10th ಮಾರ್ಕ್ಸ್ ಕಾರ್ಡೇ ಇವರು 10th ಮಾರ್ಕ್ಸ್ ಕಾರ್ಡಿಂದಲೇ ನೀವು PhD ತನಕ ಫೇಕ್ ಸರ್ಟಿಫಿಕೇಟ್ ತೊಗೊಂಬಂದು ಇವತ್ತು ಕಾಲೇಜಿಗೆ ಹೋಗಿ, ಕಾಲೇಜಿಗೆ ಯಾರು ಬರೋಂಥರು ಬಡವ್ರ ಮಕ್ಕಳು, ಅವರಿಗೆ ಇವತ್ತು ಕ್ವಾಲಿಟಿ ಎಜುಕೇಷನ್ ಸಿಗ್ತಾಯಿಲ್ಲ. ಇವರೆಲ್ಲ ಫೇಕ್ ಸರ್ಟಿಫಿಕೇಟ್ ತೊಗೊಂಬಂದು ತಿಂಗಳ ಸ್ಯಾಲ್ರಿ ತೊಗೊಂಡ್ರೆ ಅವ್ರಿಗೆ ಕ್ವಾಲಿಟಿ ಎಜುಕೇಷನ್ಸ್ ಎಲ್ಲಿ ಸಿಗುತ್ತೆ? ಇವತ್ತು ಕ್ಲಾಸಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗದೇ ಇರೋ ಇವತ್ತು ಹೊರಗಡೆ ಅಂದರೆ ಡೇ ಟು ಡೇ ಇಯರ್ ಆನ್ ಇಯರು ಪರ್ಸೆಂಟೇಜ್ ಡೌನ್ ಆಗ್ತಾಯಿದೆ. ಮತ್ತು ಹೊರಗಡೆ ಹೋದರೂ ಕೂಡ ಪಾಪ ಮಕ್ಕಳಿಗೆ ಏನು ಕೆಲಸ ಸಿಗಲ್ಲ. ಹೈಯರ್ ಕ್ವಾಲಿಟಿ ಎಜುಕೇಷನ್ಸ್ ಇಲ್ಲ ಅಂದರೆ ನಮ್ಮ ಸಮಾಜದಲ್ಲಿ ಯಾವುದು ಒಳ್ಳೆ ಕೆಲಸನೇ ಸಿಗ್ತಾಯಿಲ್ಲ. ಇರೋಂಥ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಪರ್ಸೆಂಟೇಜ್ ತೊಗೊಂಡಿರೋಂಗೆ ಸಿಗ್ತಾಯಿಲ್ಲ. ಇಂಥದ್ದು ಫೇಕ್ ಸರ್ಟಿಫಿಕೇಟ್ ತೊಗೊಂಬಂದು ಇವರು ಗೆಸ್ಟ್ ಫ್ಯಾಕಲ್ಟೀಸ್ ಕೆಲಸ ಮಾಡೋಂಥ ಕೈಯಲ್ಲಿ ಮಕ್ಕಳು ಎಜುಕೇಷನ್ ಕಲಿಬೇಕಂತಂದರೆ ಇವತ್ತು ಬಡವ್ರ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಅಂದರೆ ಗೌರ್ಮೆಂಟ್ ಕಾಲೇಜಿಗೆ ಕಳಿಸ್ಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಒಂದು ಅವರಿಗೆ ಮನಸ್ಸಲ್ಲಿ ಏನಾಗ್ತಿದೆ ಅಂತಂದರೆ, ಬಡವ್ರ ಮಕ್ಕಳು ಯಾಕಪ್ಪ ಕಾಲೇಜಿಗೆ ಅಂದರೆ ಗೌರ್ಮೆಂಟ್ ಕಾಲೇಜಿಗೆ ಕಳಿಸ್ಬೇಕಂತ ಇದ್ದಾರೆ. ಹಂಗಾಗಿ ಸರ್ಕಾರ ಆಗಿರ್ಬೋದು, ಕಾಲೇಜು ಶಿಕ್ಷಣ ಇಲಾಖೆ ಆಗಿರ್ಬೋದು, ಬಡವ್ರ ಪರವಾಗಿ ಮತ್ತು ಈ ಕ್ವಾಲಿಫೈಡ್ ಆಗಿರೋದು UGC ಕ್ವಾಲಿಫೈಡ್ ಆಗಿರೋ ನೆಟ್ಟು ಸ್ಟೇಟು ಮತ್ತು PhD ಹೋಲ್ಡರ್ಸು ಪ್ರಾಮಾಣಿಕ ಅಭ್ಯರ್ಥಿಗೆ ನ್ಯಾಯ ಬೇಕು ಅಂತಂದರೆ ಇದನ್ನು ಸೀರಿಯಸ್ಸಾಗಿ ಕ್ರಮ ತೊಗೊಬೇಕಂತ ಹೇಳ್ಬಿಟ್ಟು ಎಲ್ಲ ಆಸ್ಪಿರೆಂಟ್ಸ್ ಪರವಾಗಿ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು. ಶಾಂತಕುಮಾರ್ ಅಂತ.